ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇತ್ತೀಚೆಗೆ ನಾನು ಕುಂಭಕೋಣಂಗೆ ಹೋಗಿದ್ದೆ. ಕುಂಭಕೋಣಂ ಸುತ್ತಮುತ್ತಲೂ ಇರುವಂತಹ ನವಗ್ರಹ ದೇವಸ್ಥಾನಗಳನ್ನೆಲ್ಲ ನೋಡಿದ್ದಾಯಿತು. ಈ ನವಗ್ರಹ ದೇವಾಲಯಗಳು ತಮಿಳುನಾಡಿನ ಜನಪ್ರಿಯ ಟೂರಿಸಂ ಆಗಿದೆ. ಬಟ್ ಹೋಗುವಾಗ ಮಳೆ ತುಂಬಾ ಜೋರಾಗಿ ಬಂತು. ಜೋರಾಗಿ ಬಂದರೂ ಪರವಾಗಿಲ್ಲ ಅಂತ ನಾವು ಧೈರ್ಯವಾಗಿ ಡ್ರೈವ್ ಮಾಡ್ಕೊತ ಹೋದ್ವಿ. ಮಳೆ ಬರುವಾಗ ಟ್ರಾವೆಲ್ ಮಾಡ್ತಿದ್ರೆ ಸುತ್ತಮುತ್ತಲು ಸೀನ್ರಿಗಳೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ. ಹಚ್ಚ ಹಸಿರು ಹೊಲಗದ್ದೆಗಳು, ಪುಟ್ಟ ಪುಟ್ಟ ಕೆರೆಗಳು ಹಾಗೂ ಸಣ್ಣದಾಗಿ ಹಕ್ಕಿಗಳ ಕಲರವ ತುಂಬಾ ಚೆನ್ನಾಗಿತ್ತು. ನಾನು ಮೊದಲನೇದಾಗಿ ನೋಡಿದ್ದು ಚಂದ್ರನ ತಿಂಗಳೂರು ದೇವಸ್ಥಾನ, ಆನಂತರ ಗುರುಗ್ರಹದ್ದು. ಎಲ್ಲ ನವಗ್ರಹಗಳ ಪೈಕಿ ಗುರುವಿನ ದೇವಸ್ಥಾನ ತುಂಬ ಪ್ರಮುಖವಾದ್ದಾಗಿದೆ. ಈ ದೇವಸ್ಥಾನಕ್ಕೆ ಆಪತ್ ಸಹಾಯೇಶ್ವರ ದೇವಸ್ಥಾನ ಅಥವಾ ಗುರುಸ್ಥಳಂ ಅಂತ ಕರೀತಾರೆ. ಇದು ತಮಿಳುನಾಡಿನ ತಿರುವರೂರ್ ಜಿಲ್ಲೆಯ ವಲಂಗೈಮಾನ್ ತಾಲೂಕಿನ ಆಲಂಗುಡಿ ಎಂಬ ಹಳ್ಳಿಯಲ್ಲಿದೆ. ಈ ದೇವಸ್ಥಾನದ ಮುಖ್ಯ ದೇವರು ಆಪತ್ ಸಹಾಯೇಶ್ವರ ಅಂದರೆ ಶಿವ ಹಾಗೂ ಪಾರ್ವತಿ. ಈ ದೇವಿಯನ್ನು ಎಲವರ್ಕುಳಲಿ ಅಥವಾ ಶುಕ್ರವಾರ ಅಂಬಿಗೆ ಅಂತಲೂ ಕರೀತಾರೆ. ಈ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ, 2 ಎಕರೆಯಷ್ಟು ಅಗಲವಾಗಿದೆ. ಎಲ್ಲ ನವಗ್ರಹ ದೇವಸ್ಥಾನದಂತೆ ಇಲ್ಲಿ ಕೂಡ ಮೇಯ್ನಾಗಿ ಶಿವ ಪಾರ್ವತಿಯನ್ನು ಪೂಜಿಸ್ತಾರೆ. ಪಕ್ಕದಲ್ಲಿ ಒಂದು ನವಗ್ರಹದ ದೇವಸ್ಥಾನ ಇರುತ್ತೆ. ಇಲ್ಲಿ ಗುರುಗ್ರಹದ್ದು ಅಂದರೆ ದಕ್ಷಿಣ ಮೂರ್ತಿ, ಗುರು ಅಂದರೆ ದಕ್ಷಿಣ ಮೂರ್ತಿ. ಎಲ್ಲ ಗ್ರಹಗಳ ಪೈಕಿ ಗುರುಗ್ರಹಕ್ಕೆ ಮೊದಲನೇ ಸ್ಥಾನ ಅಂತೆ. ಹಾಗಾಗಿ ಗುರುವಿನ ಅನುಗ್ರಹವನ್ನು ಎಲ್ಲರೂ ಪಡೀಲೇಬೇಕು. ಈ ದೇವಸ್ಥಾನ ಕುಂಭಕೋಣಂನಿಂದ ಸರಿಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ತಂಜಾವೂರಿಂದ ಸ್ವಲ್ಪ ದೂರ ಆಗುತ್ತೆ, 38 ಕಿಲೋಮೀಟರ್ ಆಗುತ್ತೆ. ಕುಂಭಕೋಣಂ ಅಥವಾ ತಂಜಾವೂರಲ್ಲಿ ಹೋಟೆಲ್ ರೂಮನ್ನು ಬುಕ್ ಮಾಡಿಕೊಂಡು ಸುತ್ತಲೂ ಇರುವಂತಹ ನವಗ್ರಹ ದೇವಸ್ಥಾನಗಳನ್ನು ನೀವು ನೋಡಬಹುದು. ನಾವು ಮೊದಲಿಗೆ ತಿಂಗಳೂರಿನ ಚಂದ್ರ ದೇವಸ್ಥಾನಕ್ಕೆ ಹೋಗಿದ್ದು, ಆನಂತರ ಇಲ್ಲಿಗೆ ಬಂದಿದ್ದು. ಎಲ್ಲ ದೇವರುಗಳ ಗುರುವಾದಂತಹ ಬೃಹಸ್ಪತಿಯ ಹೆಸರನ್ನು ಗುರುಗ್ರಹಕ್ಕೆ ಇಡಲಾಗಿದೆ. ದೇವಗುರು ಬೃಹಸ್ಪತಿ ಎಲ್ಲ ದೇವರುಗಳಿಗೆ ಹಾಗೂ ಮನುಷ್ಯರಿಗೆ ಜ್ಞಾನ, ಆಧ್ಯಾತ್ಮ ಹಾಗೂ ವಿವೇಕವನ್ನು ಹೇಳಿಕೊಡುತ್ತಾರೆ. ಅಂತೆಯೇ ಗುರುಗ್ರಹವು ಜ್ಞಾನ ಹಾಗೂ ಆಧ್ಯಾತ್ಮದ ಸಂಕೇತವಾಗಿದೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಶ್ಲೋಕವನ್ನು ನಿಮ್ಮೆಲ್ಲರ ಗುರುಗಳಿಗೆ ಹಾಡಿ ನಮಿಸಿ ಸಮರ್ಪಿಸಲಾಗಿದೆ. ನಾನು ಜ್ಞಾನ ವಿವೇಕದ ಸಂಕೇತವಾದ ಬೃಹಸ್ಪತಿ ದೇವನಿಗೆ ಸಮರ್ಪಿಸುತ್ತೇನೆ. ದಕ್ಷಿಣ ಮೂರ್ತಿ ಎಂದೆನಿಸಿರುವ ಗುರುದೇವನಿಗೆ ನಮೋ ನಮಃ. ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ನಮಗೆ ವೆಲ್ಕಮ್ ಮಾಡೋದು ಯಾರು ಗೊತ್ತಾ? ಕಾಯಿ ಹಣ್ಣಿನ ಅಂಗಡಿಗಳು ಹಾಗೂ ಸುಂದರ ಅಲಂಕಾರಿಕ ಪಿಂಗಾಣಿಯ ಸಾಮಾನುಗಳು. ನಾವು ಎಲ್ಲ ದೇವಸ್ಥಾನದಲ್ಲೂ ಅರ್ಚನೆ ಮಾಡಿಸಿದ್ವಿ, ಹಾಗಾಗಿ ಇಲ್ಲಿ ಕೂಡ ಕಾಯಿ ಹಣ್ಣು ತಗೊಂಡು ದೇವಸ್ಥಾನದ ಪ್ರಾಂಗಣದೊಳಗೆ ಹೆಜ್ಜೆ ಇಟ್ವಿ. ನೋಡಿ, ಡೆಕೋರೇಟಿವ್ ಐಟಮ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿವೆ. ಆಮೇಲೆ ತಗೊಳ್ಳೋಣ ಅಂತ ಮೊದಲು ದೇವಸ್ಥಾನಕ್ಕೆ ಹೋಗಿದ್ದು. ಕರು ಹಸುವಿನ ಹಾಲು ಕುಡಿಯೋ ಐಟಮ್ ಅಂತೂ ತುಂಬಾ ಸೆಳೀತಾ ಇತ್ತು. ಇಲ್ಲಿ ಕ್ಯೂ ಹಚ್ಚೋಕ್ಕೂ ಮುಂಚೆ ಗುರುಗ್ರಹ ಹಾಗೂ ಆಪತ್ ಸಹಾಯೇಶ್ವರ ದೇವನಿಗೆ ಚಂದವಾಗಿ 10 ಹಣತೆ ದೀಪವನ್ನು ಹಚ್ಚಿದ್ವಿ. ಇಲ್ಲಿ ಸಾಮಾನ್ಯ ಹಾಗೂ ವಿಶೇಷ ಕ್ಯೂಗಳಿದ್ವು. ನಾವು ವಿಶೇಷ ಕ್ಯೂನಲ್ಲಿ ಹೋಗಿ ಬೇಗನೆ ಗುರುವಿನ ದರ್ಶನ ಪಡೆದ್ವಿ. ಎಲ್ಲ ಗ್ರಹಗಳಲ್ಲಿ ಗುರುವಿಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದಾರೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಗುರುವಿನ ಸ್ಥಾನ ಚೆನ್ನಾಗಿರಲೇಬೇಕು. ಆದ ಕಾರಣ ಏನೋ ಗೊತ್ತಿಲ್ಲ, ಈ ದೇವಸ್ಥಾನವು ದೊಡ್ಡದಾಗಿದೆ ಹಾಗೂ ಇಲ್ಲಿ ಜನಗಳ ರಶ್ ಕೂಡ ತುಂಬಾ ಇತ್ತು. ಇದು ಫೇಮಸ್ ನವಗ್ರಹ ಟೆಂಪಲ್. ಮತ್ತೊಂದು ಫೇಮಸ್ ಅಂದರೆ ಶನೀಶ್ವರ ದೇವಸ್ಥಾನ. ನಿಮಗೆ ಗೊತ್ತಾ, ತಮಿಳಿನಲ್ಲಿ ತೇವರಂ ಅಂತ ಒಂದು ಪದ್ಯ ಗ್ರಂಥ ಇದೆ. ಇದರಲ್ಲಿ ತಮಿಳಿನ ಸಂತ ಕವಿಗಳಾದ ನಾಯನ್ಮಾರರು ಶಿವನನ್ನು ಹಾಡಿ ಹೊಗಳಿದ್ದಾರೆ. ಈ ಪದ್ಯ ಸಂಗ್ರಹದಲ್ಲಿ ಯಾವುದಾದ್ರೂ ದೇವಸ್ಥಾನದ ಉಲ್ಲೇಖ ಇದ್ದರೆ ಅಂಥ ಜಾಗವನ್ನು, ಅಂಥ ದೇವಾಲಯವನ್ನು ತಮಿಳಿನಲ್ಲಿ ಪಾದಲ್ ಪೆಟ್ರ ಸ್ಥಳಂ ಅಂತ ಕರೀತಾರೆ. ಈ ಆಪತ್ ಸಹಾಯೇಶ್ವರ ದೇವಸ್ಥಾನವೂ ಕೂಡ ಒಂದು ಪಾದಲ್ ಪೆಟ್ರ ಸ್ಥಳಂ ಆಗಿದೆ. ತಮಿಳು ಕವಿ ಸಂಬಂದರ್ ಅವರು ಆಪತ್ ಸಹಾಯೇಶ್ವರನನ್ನು ಹೊಗಳಿ 10 ಶ್ಲೋಕಗಳನ್ನು ಬರೆದಿದ್ದು ತೇವರಂನಲ್ಲಿ ಇದೆ. ಈ ದೇವಸ್ಥಾನದ ಮೂಲ ಸಂಕೀರ್ಣವನ್ನು ಚೋಳರು ಕಟ್ಟಿದ್ದು. ಈಗಿನ ಹೊಸ ಸ್ಟ್ರಕ್ಚರನ್ನು 16ನೇ ಸೆಂಚುರಿ ವೇಳೆ ತಂಜಾವೂರು ನಾಯಕರು ಕಟ್ಟಿದ್ದು.
ಈ ದೇವಸ್ಥಾನ ಮಾತಾ ಪಿತೃ ಗುರು ಅನ್ನೋ ಫಿಲಾಸಫಿಯನ್ನು ಫಾಲೋ ಮಾಡುತ್ತೆ. ಹಾಗಾಗಿ ಬರುತ್ತಿದ್ದಂತೆ ನಿಮಗೆ ಮೊದಲಿಗೆ ಪಾರ್ವತಿ ದೇವಿ, ಆನಂತರ ಶಿವ, ಆನಂತರ ಗುರುವಿನ ದರ್ಶನ ಸಿಗುತ್ತೆ. ನೀವು ಮುಂದೆ ನೋಡ್ತಾ ಹೋಗ್ತೀರಾ, ದೇವಸ್ಥಾನದ ಪ್ರಾಕಾರದಲ್ಲಿ ಕಾಶಿ ವಿಶ್ವನಾಥ, ವಿಶಾಲಾಕ್ಷಿ, ಮುನಿ ಅಗಸ್ತ್ಯ, ವಿನಾಯಕ, ಮುರುಘ, ಲಕ್ಷ್ಮಿ, ನಾಯನಾರ್ಸ್ಗಳ ಪುಟ್ಟ ಪುಟ್ಟ ಶ್ರೈನ್ ಅಂದರೆ ದೇವಸ್ಥಾನಗಳಿವೆ. ನಾಯನಾರ್ಸ್ ಅಂದರೆ ತಮಿಳು ಕವಿಗಳ ಸ್ಟ್ಯಾಚ್ಯೂಗಳು ಹಾಗೂ ಪಾರ್ವತಿಯ ತಂದೆ ದಕ್ಷನ ಸ್ಟ್ಯಾಚ್ಯೂ ವಿತ್ ಗೋಟ್ ಹೆಡ್ ಕೂಡ ಇದೆ. ಅಮೃತಕ್ಕಾಗಿ ಕ್ಷೀರ ಸಮುದ್ರದ ಮಂಥನ ನಡೆಯುವಾಗ ಸುರಾಸುರರಿಗೆ ಸಿಕ್ಕಿದ್ದು ಮೊದಲಿಗೆ ವಿಷ. ಅದು ಕಿಂಗ್ ಆಫ್ ಸರ್ಪಾಸ್ ವಾಸುಕಿಯ ಕಾರ್ಕೋಟಕ ವಿಷ. ಅಮೃತ ಸಿಗೋದಿರಲಿ, ಎಲ್ಲರೂ ವಿಷದಿಂದ ಸಾಯುವಂತಾಗಿತ್ತು. ಇಂಥ ಆಪತ್ತಿನಲ್ಲಿ ಬಂದ ಶಿವ ಎಲ್ಲ ವಿಷವನ್ನು ಒಮ್ಮೆಲೆ ತನ್ನ ಗಂಟಲಿನಲ್ಲಿ ಹಿಡಿದಿಟ್ಟುಕೊಂಡು ಎಲ್ಲರನ್ನು ಪಾರು ಮಾಡಿದ. ಹಾಗಾಗಿ ಆಪತ್ಸಹಾಯೇಶ್ವರ. ಇಲ್ಲಿಯ ಸ್ಥಳದ ಹೆಸರು ಆಲಂಗುಡಿ ಕೂಡ ಅದನ್ನೇ ಸೂಚಿಸುತ್ತೆ. ಆಲಂ ಅಂದರೆ ವಿಷವನ್ನು ಕುಡಿದ ಸ್ಥಳ ಅಂತ. ಸ್ನೇಹಿತರೆ, ಶೈವರ ಪ್ರಕಾರ ಸುತ್ತಮುತ್ತ ಇರುವ ಎಲ್ಲ ಶಿವ ದೇವಸ್ಥಾನಗಳ ಕೇಂದ್ರ ಬಿಂದು ಅಂದರೆ ತಿರುವಿದೈ ಮರುದೂರಿನಲ್ಲಿರುವಂತಹ ಮಹಾಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಸುತ್ತಲಿನ ಪ್ರಮುಖ ಬಿಂದುಗಳಲ್ಲಿರೋ ಶಿವ ದೇವಾಲಯಗಳನ್ನು ಸಪ್ತ ವಿಗ್ರಹ ಮೂರ್ತಿಗಳು ಅಂತ ಕರೀತಾರೆ. ಈ ಆಪತ್ ಸಹಾಯೇಶ್ವರ ಶಿವ ಸಪ್ತ ವಿಗ್ರಹ ಮೂರ್ತಿಗಳಲ್ಲೊಂದಾಗಿದೆ. ಪುರಾಣಗಳ ಪ್ರಕಾರ ಶಿವನಿಗೆ 7 ರೂಪಗಳಿದ್ದು ಒಂದೊಂದು ರೂಪಕ್ಕೂ ಅದರದ್ದೇ ಶಕ್ತಿ ಹಾಗೂ ದಿಕ್ಕು ಇರುತ್ತದೆ. ಶಿವನ ಕಲಾವೈಭವವನ್ನು ತೋರಿಸುವ ಚಿದಂಬರಂನ ನಟರಾಜ, ಮೈಲಾದುತುರೈನ ವೈದೀಶ್ವರ ದೇವಸ್ಥಾನದಲ್ಲಿ ಶಿವ ವೈದ್ಯ ರೂಪದಲ್ಲಿದ್ದಾನೆ. ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಮಂಗಳ ಗ್ರಹದ ದೇವಸ್ಥಾನ ಇದೆ. ತಂಜಾವೂರಿನ ತಿಂಗಳೂರಿನಲ್ಲಿ ಆಧ್ಯಾತ್ಮರೂಪಿ ಕೈಲಾಸನಾಥನ ದೇವಸ್ಥಾನ ಇದೆ. ಅಲ್ಲಿ ಚಂದ್ರನ ದೇವಸ್ಥಾನ ಇದೆ, ಅಲ್ಲಿ ಕೂಡ ಹೋಗಿ ಬಂದಿದ್ದೀನಿ. ಪರಿವರ್ತನೆಯ ರೂಪವಾದ ಕಾಳಹಸ್ತಿಯ ಪ್ರಳಯಕಾಳೇಶ್ವರ, ಸಮೃದ್ಧಿಯ ತೋರಿಸುವ ತೆಂಕಾಸಿಯ ವಿಶ್ವನಾಥ, ಜ್ಞಾನರೂಪಿಯಾದಂತಹ ತಿರುಚಿರಾಪಳ್ಳಿಯ ಜ್ಞಾನವಲ್ಲಿ ಕೂಡ ಶಿವನ ರೂಪವೇ ಅಂತೆ. ತಮಿಳುನಾಡಿನ ಪಂಚ ಅರಣ್ಯ ಸ್ಥಳಂಗಳಲ್ಲಿ ಇದು ಒಂದಾಗಿದೆ. ಅರಣ್ಯ ಸ್ಥಳಂಸ್ ಅಂದರೆ ಕಾಡಿನಲ್ಲಿ ಕಟ್ಟಿರುವ ದೇವಾಲಯಗಳು. ಪಂಚಾರಣ್ಯಗಳನ್ನು ಒಂದೇ ದಿವಸದಲ್ಲಿ ನೋಡಬೇಕು ಅನ್ನೋ ಪ್ರತೀತಿ ಇದೆ. ವೀಕ್ಷಕರೇ, ಈ ಜಾಗದಲ್ಲಿ ತುಂಬಾನೇ ಹಿಂದೆ ಅಂದರೆ 1000ಕ್ಕೂ ವರ್ಷಗಳ ಹಿಂದೆ ಎರುಂಪೂಲೈ ಅಂದರೆ ಸಿಲ್ಕ್ ಕಾಟನ್ ಟ್ರೀಸ್ಗಳು ಇದ್ವಂತೆ. ಅದಕ್ಕೆ ಈ ಸ್ಥಳಕ್ಕೆ ತಿರು ಎರಂಪೂಲೈ ಅಂತಲೂ ಕರೀತಾರೆ. ವಿವಾಹ ವಿಳಂಬ, ಕರಿಯರ್ ಸಮಸ್ಯೆ, ಫೈನಾನ್ಷಿಯಲ್ ಟ್ರಬಲ್ಸ್ ಇತ್ಯಾದಿಗಳಿಗೆ ಜನ ಇಲ್ಲಿ ಬಂದು ಗುರುವಿನಲ್ಲಿ ಪ್ರಾರ್ಥಿಸುತ್ತಾರೆ. ಹಳದಿ ಬಟ್ಟೆಯನ್ನು ತೊಟ್ಟು ಹಳದಿ ಬಟ್ಟೆಗಳನ್ನು ದಾನ ಮಾಡುತ್ತಾ ಗುರುವಾರದಂದು ಉಪವಾಸ ಮಾಡುವುದು ಇಲ್ಲಿಯ ಪೂಜಾ ಕ್ರಮ. ಗುರುವಿಗೆ ಮಲ್ಲಿಗೆ ಹೂವು ಪ್ರಿಯವಂತೆ. ತುಂಬಾನೇ ಹಿಂದೆ ಸುಂದರರ್ ಎಂಬ ಸಂತ ಕವಿ ಆಲಂಗುಡಿಗೆ ಬರುವಾಗ ಪ್ರವಾಹಕ್ಕೆ ಸಿಕ್ಕಿ ಆಗ ಶಿವನೇ ಅವರಿಗೆ ಒಂದು ದೋಣಿಯನ್ನು ತಂದುಕೊಟ್ಟರಂತೆ. ಹಾಗೂ ದೋಣಿಯು ಮುಳುಗದಂತೆ ಕಾಪಾಡಿದ್ದೇ ವಿನಾಯಕನಂತೆ. ಅದಕ್ಕೆ ಸಾಕ್ಷಿಯೇ ಇಲ್ಲಿರುವ ಕಲಂಗಮಲ್ ಕಥಾವಿನಾಯಕ ದೇವಸ್ಥಾನ. ಕಥೆಗಳ ಪ್ರಕಾರ ಬಹಳ ವರ್ಷಗಳ ಹಿಂದೆ ಮಂತ್ರಿಯಾಗಿದ್ದಂತಹ ಅಮುತೋಕರ್ ಎಂಬ ಶಿವಭಕ್ತ ಈ ದೇವಸ್ಥಾನವನ್ನು ತುಂಬಾನೇ ಭಕ್ತಿ ಹಾಗೂ ಪ್ರೀತಿಯಿಂದ ಕಟ್ಟಿದ್ನಂತೆ. ಅಂತೆಯೇ ಒಳ್ಳೆಯ ಪುಣ್ಯವನ್ನು ಗಳಿಸಿದ್ನಂತೆ. ಆದರೆ ರಾಜ ಮಸುಕುಂದ ಇವನ ಪುಣ್ಯದಲ್ಲಿ ಭಾಗ ಕೇಳಿದ್ನಂತೆ. ತನಗೆ ಇದರ ಹಿರಿಮೆ ಸಿಗ್ತಾ ಇಲ್ವಲ್ಲ ಅಂತ ಕೋಪಗೊಂಡು ಮಂತ್ರಿಯ ಕೊಲೆ ಮಾಡಿದ್ನಂತೆ. ಕೊನೆಗೆ ಮಾಡಿದ ತಪ್ಪಿಗೆ ಶಿವನಲ್ಲಿ ಪ್ರಾರ್ಥಿಸಿ ಪ್ರಾಯಶ್ಚಿತ್ತ ಮಾಡ್ಕೊಂಡಂತೆ. ಅದೇ ರೀತಿ ಈಗಿನ ಕಾಲದಲ್ಲೂ ಕೂಡ ಒಬ್ಬ ವ್ಯಕ್ತಿ ಘೋರ ತಪ್ಪುಗಳು, ಸಣ್ಣ ತಪ್ಪುಗಳು ಎಲ್ಲ ಮಾಡಬಹುದು. ಆದರೆ ಇಲ್ಲಿ ಬಂದು ಶಿವ ಹಾಗೂ ಗುರುವನ್ನು ಪ್ರಾರ್ಥಿಸಿ ತಕ್ಕ ಪರಿಹಾರ ಪ್ರಾಯಶ್ಚಿತ್ತ ಎಲ್ಲ ಮಾಡ್ಕೋಬಹುದು. ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನು ಅಂದರೆ ದೇವಸ್ಥಾನ ಹಾಗೂ ಸುತ್ತಮುತ್ತ ಇದುವರೆಗೂ ಯಾರು ಹಾವು ಕಚ್ಚಿ ತೊಂದರೆಗೆ ಸಿಕ್ಕಿಲ್ವಂತೆ. ಗುರುವಿನ ಚಿತ್ರ ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಕಳೆಯಿಂದ ಕೂಡಿದೆ ಅಲ್ಲ. ಇದು ಜ್ಞಾನ ಹಾಗೂ ವಿವೇಕದ ಕಳೆ. ಇಂಥ ಒಂದು ಕಳೆಯನ್ನು ಎಲ್ಲರೂ ಪಡೆದು ಖುಷಿಯಾಗಿ ಇರಲಿ ಅಂತ ನನ್ನ ಆಸೆ. ಗುರುವಿಗೆ ನಮೋ ನಮಃ. ಕುಂಭಕೋಣಂಗೆ ಬಂದಾಗ ಸ್ವಲ್ಪ ದೂರ ಸಾಗಿ ಈ ದೇವಸ್ಥಾನಕ್ಕೆ ಖಂಡಿತ ಬನ್ನಿ. ಇಲ್ಲಿ ಡೆಕೋರೇಟಿವ್ ಐಟಮ್ಸ್, ಪೂಜಾ ಸಾಮಗ್ರಿಗಳ ಶಾಪಿಂಗ್ ಚೆನ್ನಾಗೇ ಇದೆ. ಬಿಸಿಲಿಗೆ ಬಂದಾಗ ತಂಪಾದ ಪಾನೀಯಗಳು ಕೂಡ ಸಿಗುತ್ತೆ. ಬೆಂಗಳೂರಿಂದ ಬರಬೇಕು ಅಂದರೆ ನೀವು ತಿರುಚಿಯಲ್ಲಿ ಏರ್ಪೋರ್ಟ್ ವ್ಯವಸ್ಥೆ ಇದೆ, ಕುಂಭಕೋಣಂಗೆ ರೈಲಿನ ವ್ಯವಸ್ಥೆ ಇದೆ.
ಜೀವನದಲ್ಲಿ ಮಕ್ಕಳು, ಪಾರ್ಟ್ನರ್ ಹಾಗೂ ಪೇರೆಂಟ್ಸ್ನ ಯಾರೂ ನಿರ್ಲಕ್ಷಿಸಬಾರ್ದು. ಇಂಥ ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಪ್ರಯಾಣ ಮಾಡಿ ಅವರಿಗೂ ಸ್ವಲ್ಪ ಮುದ ಕೊಡಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್.